ಇನ್ನು ಇವತ್ತು ಸಿಐಡಿ ಕಚೇರಿಗೆ ಹಾಜರಾಗ್ತೀನಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ. ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ಪ್ರಕರಣ, ಇದಕ್ಕೆ ಸಂಬಂಧಿಸಿದಂತೆ ಸಿಐಡಿ ಕಚೇರಿಗೆ ಇವತ್ತು ಹಾಜರಾಗಲಿದ್ದಾರೆ ಸಿಟಿ ರವಿ. ನಾನು ಕೊಟ್ಟಂತಹ ದೂರು ಎಫ್ಐಆರ್ ಆಗಿಲ್ಲ, ಇಲ್ಲ. ಸಿಎಂ, ರಾಜ್ಯಪಾಲರು, ಡಿಜಿಗೆ ಪತ್ರ ಬರೆದಿದ್ದೀನಿ, ನನ್ನ ದೂರಿಗೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಪತ್ರ ಬರೆಯಲಾಗಿದೆ. ಸಭಾಪತಿಗಳು ತನಿಖೆಗೆ ಕೆಲ ಪ್ರಕರಣವನ್ನ ನೀಡಿದ್ರು. ಇವತ್ತು ಸಿಐಡಿ ಕಚೇರಿಗೆ ನಾನು ಹಾಜರಾಗ್ತೀನಿ ಅಂತ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ನಲ್ಲಿ ನಮಗೆ ನೋಟಿಸ್ ಬಂದಿದೆ. ಸಭಾಪತಿಗಳು ಪೊಲೀಸ್ ಇಲಾಖೆಗೆ ತನಿಖೆ ನಡೆಸೋದಕ್ಕೆ ಅಂತ ಕೆಲವು ಪ್ರಕರಣಗಳನ್ನು ಕೊಟ್ಟಿದ್ರು. ಯಾವ ಪ್ರಕರಣ ಅಂದರೆ, ನಮ್ಮ ಅರುಣ್ ಅವರು ಮತ್ತು ಸಂಕನೂರವರು ಒಂದು ದೂರು ಕೊಟ್ಟಿದ್ರು ಸಭಾಪತಿಗಳಿಗೆ. ಕಿಶೋರ್ ಕುಮಾರ್ ಅವರು ಒಂದು ದೂರು ಕೊಟ್ಟಿದ್ರು ಸಭಾಪತಿಗಳಿಗೆ. ಅವುಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ಅಂಥೇಳಿ ಪೊಲೀಸ್ ಇಲಾಖೆಗೆ ಸಭಾಪತಿಗಳು ಸೂಚಿಸಿದ್ರು. ಆ ಹಿನ್ನೆಲೆಯಲ್ಲಿ ನೋಟಿಸ್ ಬಂದಿದೆ. ಇವತ್ತು ಹೋಗ್ತಾ ಇದ್ದೀವಿ, ವಿಚಾರಣೆಗೆ ಹೋಗ್ತೀವಿ. ನಾನು ಕೊಟ್ಟ ದೂರು ಇದುವರೆಗೂ ಎಫ್ಐಆರ್ ರಿಜಿಸ್ಟರ್ ಆಗಿಲ್ಲ. ನಾನು ಕೊಟ್ಟ ದೂರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ, ಡಿಜಿಪಿ, ಐಜಿಗೆ ನನ್ನ ದೂರಿಗೆ ಸಂಬಂಧಪಟ್ಟಂತೆ, ಅದಲ್ಲದೆ SP ಬೆಳಗಾವಿ ಗ್ರಾಮೀಣ, ಬೆಳಗಾವಿ. ಹೊಸ ವರ್ಷದ ಆರಂಭದಿಂದ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಭುಗಿಲೆದ್ದಿದೆ. ಈಗ ಕಾಂಗ್ರೆಸ್ ನಾಯಕರ ಈ ಸಮರಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಭುಗಿಲೆದ್ದಿದ್ದು, ಕಾಂಗ್ರೆಸ್ ನಾಯಕರ ಈ ಸಮರಕ್ಕೆ ಕಾರಣ ಏನು? ದಲಿತ, ಹಿಂದುಳಿದ ನಾಯಕರೆಲ್ಲ ಸಿಟ್ಟಿಗೆದ್ದಿದ್ಯಾಕೆ? ಡಿಕೆ ಶಿವಕುಮಾರ್ ಆಡಿದಂತ ಮಾತಿಂದ ಅಹಿಂದ ಪಡೆ ನೊಂದುಕೊಳ್ತಾ ಡಿಕೆ ಶಿವಕುಮಾರ್ ವಿರುದ್ಧ ಸೆಟೆದು ನಿಲ್ಲೋದಕ್ಕೆ ಆ ಮಾತೇ ಕಾರಣವಾಯಿತು. ಏನ್ ಹೇಳಿದ್ರು ಹಾಗಾದ್ರೆ ಡಿಕೆ ಶಿವಕುಮಾರ್? ಅಧಿಕಾರವನ್ನ ಒದ್ದು ಪಡಿತೀನಿ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಕಾಂಗ್ರೆಸ್ ಪಾಳೆಯದ ಬೆಳವಣಿಗೆಗೆ ಆ ಮಾತೇ ಕಾರಣವಾಯ್ತಾ? ವಿಧಾನಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಕೈಪಾಳೆಯದಲ್ಲಿ ಕಂಪನ ಶುರುವಾಗುತ್ತೆ. ಅಧಿಕಾರವನ್ನ ಒದ್ದು ಪಡೆಯುವೆ ಅನ್ನೋ ಮಾತಿಗೆ ಒಂದ್ ರೀತಿಯ ಆಕ್ರೋಶವೇ ವ್ಯಕ್ತವಾಗಿತ್ತು. ಯಾವಾಗ ಹಾಗಾದ್ರೆ ಡಿಕೆ ಶಿವಕುಮಾರ್ ಈ ಮಾತನ್ನ ಹೇಳಿದ್ರು? ಡಿಸೆಂಬರ್ 12ರಂದು ನಡೆದಂತ ಕಲಾಪದಲ್ಲಿ ಡಿಕೆ ಶಿವಕುಮಾರ್ ಈ ಮಾತಿನ ಮೂಲಕ ಅಬ್ಬರಿಸಿದ್ರು. ಡಿಕೆ ಶಿವಕುಮಾರ್ ಹೇಳಿಕೆಯಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನವೇ ಸೃಷ್ಟಿಯಾಯಿತು. ಇಂಥ ಉದ್ದಟತನದ ಹೇಳಿಕೆ ಸರಿಯಲ್ಲ ಅಂತ ಆಕ್ಷೇಪ ಬಂತು. ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಸಭೆ ಏನಾಯಿತು, ಆಗ ಈ ಮಾತು ಚರ್ಚೆ ಆಯಿತು. ಡಿಕೆ ಶಿವಕುಮಾರ್ ವರ್ತನೆ ಸರಿಪಡಿಸಿಕೊಂಡಿಲ್ಲ ಅಂದ್ರೆ ಕಷ್ಟ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತು. ಸಭೆ ಮೂಲಕ ಟಾಂಗ್ ಕೊಡೋದಕ್ಕೆ ದಲಿತ ಸಚಿವರು ಪ್ಲಾನ್ ಮಾಡ್ತಾರೆ. ಅಸ್ಟ್ರಾಲಜರ್ ಫೋನ್ ಮಾಡಿದೆ ಗುರುಗಳೇ, ದ್ವಾರಕನಾಥ್ ಅಂತ ಒಬ್ಬ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ. ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಏನ್ ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ PA ನನಗೆ ಫೋನ್ ಮಾಡಿದೆ. ಇವತ್ತು ಆ PA ಇಟ್ಕೊಂಡಿದ್ದೀನಿ, ಅವ್ರ ಹತ್ರ ಇದ್ದವ್ ನನ್ನ ಹತ್ರ ಸೇರಿಸ್ಕೊಂಡಿದ್ದೆ. ನಾನು ಒಬ್ಬ PA, ಶ್ರೀಧರ್ ಅಲ್ಲ, ಬೇರೆ ಒಬ್ಬ PA ಇಟ್ಕೊಂಡು PS ಇಟ್ಕೊಂಡಿದ್ದೀನಿ. ಸೊ ನಾನು ಜಯಚಂದ್ರ ಇಬ್ರು ಓದೋ ಬಾಕ್ಲು ಒದ್ದಿದ್ದೆ. ನಾನು ಇವನ್ ಜಯಚಂದ್ರ ಗಡಗಡ ಅಂತ ನಡುತ್ತಾ ಇದ್ದಾನೆ, ಇಲ್ಲೇ ಕೂತಿದ್ದಾನೆ, ಗಡಗಡ ಅಂತ ನಡುತ್ತಾ ಇದ್ದಾನೆ. ಮಲಗಿದ್ದವ್ರು ಎದ್ದು ಬಂದ್ರು, ಸಾಹೇಬ್ರೆ ನಾವು ಯಾವನು ಇಲ್ಲದೆ ಹೋದಾಗ ನಿಮ್ ಜೊತೆ ಇದ್ದೀವಿ, ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ, ನಮ್ದು ಋಣ ಇದೆ, ನಿಮ್ಮ ಅನುಭವ ಇದೆ, ಋಣ ಇದೆ. ನಿಮ್ನ PCC ಪ್ರೆಸಿಡೆಂಟ್ ಮಾಡಿದೀವಿ, ನಿಮ್ನ ಚೀಫ್ ಮಿನಿಸ್ಟರ್ ಮಾಡಿದ್ವಿ. ವಿತೌಟ್ ಮೀ ದೇರ್ ಇಸ್ ನೋ ಗವರ್ಮೆಂಟ್ ಅಂದೆ. ಜಯಚಂದ್ರ, ಡು ಯು ಅಗ್ರಿ ವಿತ್ ಮೈ ವರ್ಡ್? You can't take swearing without me. If you want to take swearing, only with me. ಇಲ್ಲಾಂದ್ರೆ ಯಾರು ಇಲ್ಲದೆ ಹೋಗ್ಲಿ, ನಾನು ಇರಬೇಕು ಅಂತ ಹೇಳಿದೆ. ಆ ತರ ನಡೀತು. ಕೊನೆಗೆ ರಾತ್ರಿ ಗವರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದ್ದಾರೆ, ಇವ್ರಿಗೆ ಗವರ್ನರ್ ಹೊರಟೋಗಿದೆ, ಟೈಮ್ ಫಿಕ್ಸ್ ಆಗಿದೆ, ಏನೆಲ್ಲ ಶಾಮಿಯಾನೆಲ್ಲ ಆಗ್ತಾ ಇದಾರೆ ಅಲ್ಲಿ, ನಥಿಂಗ್ ಡೂಯಿಂಗ್ ಅಂದೆ. ವಿತೌಟ್ ಮೀ ಯು ಕಾಂಟ್ ರನ್ ಎ ಗವರ್ಮೆಂಟ್ ಅಂತ ಹೇಳಿದೆ. ಏನ್ ಹಿಂಗೆ ರುದ್ರಾವತಾರ ಆಡ್ತಾ ಇದೆ? ರುದ್ರಾವತಾರ ಅಲ್ಲ ಸ್ವಾಮಿ, ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾ ಇದ್ದಾರೆ ಗೊತ್ತು, ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಈ ಜಯಚಂದ್ರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ,
ಕಾಂಗ್ರೆಸ್ನಲ್ಲಿ ಇದ್ದಕ್ಕಿದ್ದಂತೆ ಈ ಡಿನ್ನರ್ ಪಾಲಿಟಿಕ್ಸ್ಗೆ ಏನ್ ಕಾರಣ? ಕಾಂಗ್ರೆಸ್ನ ಒಂದಿಡೀ ಸಮೂಹ ಎದ್ದು ನಿಂತು ಡಿ ಕೆ ಶಿವಕುಮಾರ್ ಅವರ ಕಡೆ ಗುರಿ ಇಡೋದಕ್ಕೆ ಏನ್ ಕಾರಣ ಅಂತ ಚರ್ಚೆ ಆಗ್ತಾ ಇರೋವಾಗಲೇ ಮುನ್ನೆಲೆಗೆ ಬಂದಿದ್ದು ಡಿ ಕೆ ಶಿವಕುಮಾರ್ ಅವರ ಈ ಸ್ಟೇಟ್ಮೆಂಟ್. ಹಾಗಾದ್ರೆ ಇದೇ ಕಾರಣವಾಗೋಯ್ತಾ? ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿದ್ದ ಹಾಗೆಯೇ ಸಹಜವಾಗಿ ಡಿಸಿಎಂ ಆದಂತ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆಗಳು, ಅದನ್ನು ಮುಖ್ಯವಾಗಿ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಅವರ ಇತರ ಇಲಾಖೆಗಳಲ್ಲಿ ಅವರ ಹಸ್ತಕ್ಷೇಪ, ಈ ಎಲ್ಲದರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇದೆ. ಆದ್ರೆ ಡಿ ಕೆ ಶಿವಕುಮಾರ್ ಬರ್ಬರ್ತಾ ಅಂದ್ರೆ ಸರ್ಕಾರ ಮುಂದುವರಿತಿದ್ದ ಹಾಗೇನೆ ಅವರ ನಡವಳಿಕೆಗಳು ಮತ್ತು ಏಕಪಕ್ಷೀಯವಾಗಿರ್ತಕ್ಕಂಥ ನಿಲುವುಗಳು ಅವರಿಗೆ ವ್ಯತಿರಿಕ್ತವಾಗುವಂತ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡಿದೆ ಅನ್ನುವ ಚರ್ಚೆ ಕೂಡ ಶುರುವಾಗಿದೆ. ಯಾಕೆಂತಂದ್ರೆ ಇತ್ತೀಚೆಗೆ ಅಷ್ಟೇ ಅಂದ್ರೆ 12ರಂದು ಸುವರ್ಣಸೌಧದಲ್ಲಿ ನಡೆದಂತ ಅಧಿವೇಶನದಲ್ಲಿ ಎಸ್ ಎಂ ಕೃಷ್ಣ ಅವರಿಗೆ ಸಂತಾಪ ಸೂಚನೆ ಸಂದರ್ಭದಲ್ಲಿ ಅವರು ಅಧಿಕಾರವನ್ನು ಒತ್ತು ತೆಗೆದುಕೊಳ್ತೇನೆ ಅನ್ನುವಂತ ರೀತಿಯಲ್ಲಿ ಅವರು ಹೇಳಿಕೆಗಳನ್ನು ಕೊಟ್ಟಿದ್ರು. ಅಂದ್ರೆ ಮುಂಬರುವ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಒತ್ತು ಪಡ್ಕೊಳ್ತೇನೆ ಅನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ಹೇಳಿದ್ರು ಅನ್ನುವಂತ ಆ ಏನು ಹೇಳಿಕೆ ಇದೆ, ಇದು ಎಲ್ಲೋ ಒಂದ್ ಕಡೆ ಪಕ್ಷದ ಒಳಗಡೆ ಒಂದು ರೀತಿ ಬೆಂಕಿಯನ್ನು ಹುಟ್ಟು ಹಾಕಿತ್ತು. ಯಾಕೆಂತಂದ್ರೆ ಬಹುತೇಕ ದಲಿತ ಮತ್ತು ಅಹಿಂದ ವರ್ಗ ಸೇರಿರ್ತಕ್ಕಂಥ ಎಲ್ಲ ನಾಯಕರುಗಳು, ಸಚಿವರುಗಳು ಮತ್ತು ಶಾಸಕರುಗಳು ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅದು ಜನವರಿ 2ರಂದು ನಡೆದಂತ ಏನು ಡಿನ್ನರ್ ಸಭೆಯಲ್ಲಿ ಬಹಳ ಪ್ರಮುಖ ಚರ್ಚೆ ಆಗಿತ್ತು. ಏಕಪಕ್ಷೀಯವಾದ ನಿಲುವುಗಳು, ಡಿ ಕೆ ಶಿವಕುಮಾರ್ ಬಾಡಿ ಲ್ಯಾಂಗ್ವೇಜು, ಡಿ ಕೆ ಶಿವಕುಮಾರ್ ಅವರ ಕೆಲವೊಂದಷ್ಟು ಹೇಳಿಕೆಗಳು ನಿಜವಾಗ್ಲೂ ಕೂಡ ಎಲ್ಲವೂ ಕೂಡ ಸರ್ವಸಮ್ಮತ ಅಲ್ಲ, ಇದನ್ನ ಬದಲಾಯಿಸಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಚರ್ಚೆಗಳು ಕೂಡ ಆಗಿತ್ತು. ಈ ಸಂದೇಶವನ್ನು ಡಿ ಕೆ ಶಿವಕುಮಾರ್ಗೆ ರವಾನೆ ಕೂಡ ಮಾಡಲಾಗಿತ್ತು. ಆದ್ರೆ ಡಿ ಕೆ ಶಿವಕುಮಾರ್ಗೆ ಕ್ಯಾರೆ ಅಂದಿರಲಿಲ್ಲ. ಇದರಿಂದ ಅಸಮಾಧಾನಗೊಂಡಂತ ದಲಿತ ವರ್ಗ ಸೇರಿರ್ತಕ್ಕಂಥ ಸಚಿವರುಗಳು ಮತ್ತೊಂದು ಸಭೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಆಗ ಅದಕ್ಕೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಆಡಳಿತ ವೈಖರಿ, ಅವರ ಏಕಪಕ್ಷೀಯವಾಗಿರ್ತಕ್ಕಂಥ ನಿಲುವುಗಳ ಬಗ್ಗೆ ಪಕ್ಷದ ಒಳಗಡೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥ ಅಸಮಾಧಾನದ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಆ ಕಾರಣಕ್ಕಾಗಿ ಪ್ರತ್ಯೇಕವಾಗಿರುವಂತದ್ದು ಶುರುವಾಗಿರುವಂತದ್ದು. ಡಿ ಕೆ ಶಿವಕುಮಾರ್ ಎಲ್ಲರಲ್ಲೂ ಒಳಗೊಳ್ಳುವಿಕೆಯ ರಾಜಕಾರಣ ಮಾಡಬೇಕು, ಬದಲಾಗಿ ಏಕಪಕ್ಷೀಯವಾಗಿರ್ತಕ್ಕಂಥ ನಿರ್ಧಾರಗಳು ಮಾಡ್ತಕ್ಕಂಥದ್ದು, ಎಲ್ಲದಕ್ಕೂ ಬ್ರೇಕ್ ಹಾಕ್ತಕ್ಕಂಥದ್ದು, ತಡೆ ಒಡ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ. ಈ ರೀತಿಯ ಮನಸ್ಥಿತಿ ಮತ್ತು ವರ್ತನೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ, ಅದನ್ನ ದಾಖಲು ಮಾಡುವ ರೀತಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಆರಂಭಗೊಂಡಿರ್ತಕ್ಕಂಥದ್ದು. ಸೊ ಈಗ ಕಾಂಗ್ರೆಸ್ ಅಲ್ಲಿ ಈ ಅಂದ್ರೆ ಡಿಸೆಂಬರ್ 12ರಂದು ಕೊಟ್ಟಿರ್ತಕ್ಕಂಥ ಆ ಹೇಳಿಕೆ ಈಗ ಚರ್ಚೆ ಆಗ್ತಾ ಇರುವಂತದ್ದು ಮತ್ತು ಡಿನ್ನರ್ ಪಾಲಿಟಿಕ್ಸ್ ಅದೇ ಒಂದು ಹೇಳಿಕೆ ಒಂದು ಕಾರಣ ಅಂತಕ್ಕಂಥ ಚರ್ಚೆ ಶುರುವಾಗಿದೆ. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.